ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ರಾಘು ಮತ್ತೆ ಝಾನ್ಸಿ ಇಬ್ರು ಕೂಡ ಕ್ಲೋಸ್ ಆಗ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ರಾಘು ಝಾನ್ಸಿಯನ್ನ ಅಪ್ಪಿಕೊಂಡ್ರ. ಹಾಗಿದ್ರೆ ಅನಿತಾ ಎಂಟ್ರಿ ಆಗ್ತದಾಗೆ ಮನೆಯಲ್ಲಿ ಕೋಲಾಹಲ ರಾಧ ಅಂತ. ಹಾಗಿದ್ರೆ ಏನಪ್ಪಾ ಆಯ್ತು, ಇದನ್ನೆಲ್ಲಾನು ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಝಾನ್ಸಿ ರಾಘು ಮನೆಯಲ್ಲಿ ತನ್ನ ಸ್ಥಾನವನ್ನು ಗಟ್ಟಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ರಾಘು ಮನಸ್ಸನ್ನು ಗೆಲ್ಲಬೇಕು ಅಂತ ಕೂಡ ಅಂದ್ಕೊಂಡಿದ್ದಾರೆ. ಆದರೆ ಇಡೀ ಮನೆಯವ್ರಿಗೋಸ್ಕರ ರಾಘು ತನ್ನವನ್ನೇ ಮರೀತಿದ್ದಾರೆ. ರಾಘು ಮನಸ್ಸಿಗೆ ಝಾನ್ಸಿಗೆ ಹರ್ಟ್ ಮಾಡಿದ್ದು ಹರ್ಟ್ ಆಗ್ತಾ ಇದ್ರು ಕೂಡ ಪರಿಸ್ಥಿತಿ ಸಮಯ ತನ್ನ ಮನೆಯವ್ರಿಗೋಸ್ಕರ ರಾಘು ಇಷ್ಟೆಲ್ಲ ಮಾಡ್ತಿದ್ದಾರೆ. ಆದರೆ ಇಲ್ಲಿ ಝಾನ್ಸಿ ಮಾತ್ರ ಕಷ್ಟಪಡ್ತಿರುವುದನ್ನು ಇಲ್ಲಿ ರಾಘುಗೆ ನೋಡೋಕ್ಕಾಗ್ತಿಲ್ಲ. ಅದೇ ವಿಶ್ವವಾಗಿ ಯೋಚನೆ ಮಾಡ್ತಾ ಕೂತಿರ್ಬೇಕಿದ್ರೆ ತರುಣ್ ಬರ್ತಾರೆ. ತರುಣ್ ಬಂದದೆ ಏನಪ್ಪ ಇದು ರಾಘು, ಏನು ಯೋಚನೆ ಮಾಡ್ತಿದ್ಯಾ ಅಂದಾಗ ನಿಜವಾಗ್ಲೂ ನನಗೆ ತುಂಬ ನೋವಾಗ್ತದೆ. ಝಾನ್ಸಿ ಮೇಡಮ್ ಆ ರೀತಿ ಕಷ್ಟಪಡೋದನ್ನು ನನ್ನಿಂದ ನೋಡೋಕ್ಕಾಗ್ತಿಲ್ಲ ತರುಣ. ಹೀಗಿದ್ದವರು ಅವರು ಹೂವಿನ ಹಾಸಿಗೆ ಮೇಲೆ ಬೆಳೆದವರು ಅಂಥವ್ರು ಪಾತ್ರೆ ತೆಳೆಯೋದು ಕಷ್ಟಪಡೋದು ಅದನ್ನೆಲ್ಲ ನಿಜವಾಗ್ಲೂ ನೋಡೋಕ್ಕಾಗ್ತಿಲ್ಲ ನನ್ನಿಂದ. ಆದರೆ ಏನು ಮಾಡಲಿ ಹೇಳಿ ಅರ್ಥ ಮಾಡಿಕೊಂಡು ಮನೆ ಬಿಟ್ಟು ಹೋಗಿ ಅಂದರೆ ಹೋಗ್ತಿಲ್ಲ. ಇಷ್ಟ ಇಲ್ಲದೇ ಇದ್ರೂ ಕೂಡ ಅವರನ್ನು ಮನೆಯಿಂದ ಹೊರಗಡೆ ಹಾಕ್ತಾ. ಆದರೆ ನನ್ನ ಮನಸ್ಸಿಗೆ ತುಂಬಾ ಘಾಸಿ ಆಗ್ತದೆ. ಅವ್ರು ಪಡ್ತಿರೋ ಕಷ್ಟನ ನನ್ನಿಂದ ನೋಡೋಕ್ಕಾಗ್ತಿಲ್ಲ ಅಂತೆಲ್ಲಾನು ಕೂಡ ತರುಣ್ ಹತ್ರ ರಾಘು ಹೇಳ್ಕೊತಿದ್ದಾರೆ. ಮತ್ತ್ಯಾಕಪ್ಪ ಯಾಕೆ ಕಷ್ಟ ಕೊಡ್ತಿದ್ಯಾ, ಹೆಂಡತಿ ಅಂತ ಒಪ್ಕೊಂಡ್ಬಿಡು, ಎಲ್ಲ ಕೂಡ ಸಾರ್ಟ್ ಔಟ್ ಆಗಿಬಿಡುತ್ತಲ್ಲ ಅಂತ ತರುಣ್ ಹೇಳಿದಕ್ಕೆ ಇಲ್ಲ, ಯಾವುದೇ ಕಾರಣಕ್ಕೂ ಅದಾಗೋದಿಲ್ಲ ಅಂತ ಹೇಳಿದರೆ ಯಾಕೆ ಆಗೋದಿಲ್ಲ, ಅವ್ರು ನಿನ್ನನ್ನು ಗಂಡ ಅಂತ ಅಂದ್ಕೊಂಡಿದ್ದಾರೆ, ಅದಕ್ಕೆ ಅಷ್ಟೆಲ್ಲ ಕಷ್ಟಪಡ್ತಿದ್ದಾರೆ, ನಿನ್ನ ಮನೆಯಲ್ಲಿ ಇರಬೇಕು ಅಂತ ಬಯಸ್ತಿದ್ದಾರೆ ಅಂದಾಗ. ಆದರೆ ನಾನು ಅವ್ರ ಡ್ಯೂಟಿ ಮಾಡಿದೆ, ಅವ್ರು ನನಗೆ ಸಹಾಯ ಮಾಡಿದರು, ಅವ್ರ ಋಣ ನನ್ನ ಮೇಲಿದೆ, ನನ್ನ ತಂಗಿ ಮದುವೆ ಮಾಡಿದ್ದೀನಿ ಅವ್ರ ಸಹಾಯದಿಂದ, ಅಂದಮೇಲೆ ಅವ್ರ ಋಣ ನಾನು ಮರೆಯೋಕ್ಕಾಗೋದಿಲ್ಲ. ಹಾಗಂದು ಮಾತ್ರಕ್ಕೆ ಅವ್ರು ಹೇಳಿದರು ಅಂದ ಮಾತ್ರಕ್ಕೆ ಖಂಡಿತವಾಗ್ಲೂ ನಾನು ಅವರು ಗಂಡ ಹೆಂಡತಿ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲ ರಾಘು, ನಿಜವಾಗ್ಲೂ ನಿನ್ನ ಮನಸ್ಸಲ್ಲಿ ಅವ್ರ ಮೇಲೆ ಪ್ರೀತಿ ಇದೆ, ಅದೇ ಕಾರಣಕ್ಕೋಸ್ಕರನೇ ನೀನು ಇವತ್ತು ಇಷ್ಟು ಯೋಚನೆ ಮಾಡ್ತಿದ್ಯಾ. ಅವ್ರಿಗೆ ನೋವು ಮಾಡೋಕ್ಕೂ ಕೂಡ ನಿನ್ಗೆ ಇಷ್ಟ ಇಲ್ಲ, ಆದರೂ ಕೂಡ ಯಾಕೆ ರೀತಿ ನಡ್ಕೋತಿದ್ಯಾ ಅಂದಾಗ ಏನು ಮಾಡಲಿ ನಾನು, ಬೇರೆ ಯಾವುದೇ ಪರಿಸ್ಥಿತಿಲೂ ಕೂಡ ನಾನು ಇಲ್ಲ. ನಿಜವಾಗ್ಲೂ ನನ್ನ ಕೈ ಕಟ್ಟಿ ಕುತ್ಕೋಬೇಕಾಗ್ದ, ನನ್ನ ಮನೆಯವರು ನನಗೆ ಬೇಕಾಗ್ದ, ನನ್ನ ಮನೆಯವ್ರು ಬಿಟ್ಟು ಬೇರೆ ಯಾರೂ ಇಲ್ಲ, ನನ್ನ ಮನೆಯವ್ರು ಎಲ್ಲರೂ ಕೂಡ ನಿರ್ಧಾರ ಮಾಡಿದ್ದಾರೆ, ಹಾಗಾಗಿ ನಾನು ಕೂಡ ಅದಕ್ಕೆ ಸ್ಪಂದಿಸಬೇಕಾಗಿದೆ ಅಂತ ಹೇಳ್ತಿದ್ರೆ ನೋಡ್ತೀಯಾ, ನೀನು ಮನೆಯವ್ರಿಗೋಸ್ಕರ ನೀನು ಇಷ್ಟೆಲ್ಲ ಮಾಡ್ತಿದ್ಯಾ, ಮನೆಯವ್ರು ಬೇಕು ಮನೆಯವ್ರನ್ನ ಪಡ್ಕೋಬೇಕು ಅಂತ ಮನಸ್ಸಿಗೆ ಮೋಸ ಮಾಡ್ಕೊತಿದ್ಯಾ. ನಿಜ ಹೇಳ್ತೀನಿ ರಾಘು, ನಿನ್ನ ಮನಸ್ಸಲ್ಲಿ ನಿಜವಾಗ್ಲೂ ಝಾನ್ಸಿ ಮೇಡಮ್ ಅವರು ಇದ್ದಾರೆ, ಝಾನ್ಸಿ ಮೇಡಮ್ ಅವ್ರಿಗೆ ಪ್ರೀತಿ ಕೂಡ ಇದೆ, ಆದರೂ ಕೂಡ ಇಂಥ ಕೆಲಸ ಯಾಕೆ ಮಾಡ್ತಿದ್ಯಾ. ದಯವಿಟ್ಟು ನಿನ್ನ ಮನಸ್ಸನ್ನು ಮಾತನ್ನು ಕೇಳು, ನಿಜವಾಗ್ಲೂ ಪ್ರೀತಿಯಿಂದ ಅವರನ್ನು ಒಪ್ಕೊಂಡು ನಿನ್ನ ಜೀವನ ನೀನು ನೋಡು ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲಿ ರಾಘು ಮನಸ್ಸಲ್ಲಿ ಪ್ರೀತಿ ಇದೆ, ಕಾಳಜಿ ಇದೆ, ಬಟ್ ಅದಕ್ಕೂ ಮೀರಿ ಮನೆಯವರು ಬೇಕು ಅನ್ನೋ ಒಂದು ಆಸೆ ಇದೆ. ಅದೇ ಕಾರಣಕ್ಕೆ ಎಷ್ಟೇ ಇದ್ರೂ ಕೂಡ ಎಲ್ಲವನ್ನೂ ಕೂಡ ಸಹಿಸ್ಕೊಂಡು ಮುಂದೆ ಹೋಗ್ತಿದ್ದಾರೆ ರಾಘು. ಇದೆಲ್ಲದರ ನಡುವೆ ಆ ಕಡೆ ಝಾನ್ಸಿ ಅಂತೂ ಯೂಟ್ಯೂಬ್ ನೋಡಿದ್ರೆ ತುಂಬ ಸಖತ್ತಾಗಿ ಪಾತ್ರೆ ಬೆಳಗ್ತಾರೆ ಕಣ್ರಿ. ಎಂಥ ಪಾತ್ರೆ ಬೆಳಗಿದ್ರು ಅಂದರೆ ಅವರ ಸ್ಟೈಲ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಫೈನಲಿ ಪಾತ್ರೆ ತೊಳ್ಕೊಂಡು ಮನೆ ಒಳಗಡೆ ಬರ್ತಿದ್ರೆ ಇತ್ತ ಕಡೆ ಏನಮ್ಮ ಇದು ಪಾತ್ರೆ ತೊಳೆದದ್ದು ಕೈಯಲ್ಲ ಅಥವಾ ಮುಖದಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಅಜ್ಜಿ ಮಂಜುಳಮ್ಮ ಎಲ್ಲರೂ ಕೂಡ. ಯಾಕಂತೆ ಕೈಯಲ್ಲೇ ತೊಳೆದದ್ದು ಅಂತ ಹೇಳಿ ಝಾನ್ಸಿ ಹೇಳಿದಾಗ ಮತ್ತೆ ಮುಖದಲ್ಲೆಲ್ಲ ಮಸಿ ಆಗಿದೆಯಲ್ಲ ಯಾತಕ್ಕೆ, ನಾನು ತೊಳೆದಿದ್ದೀನಿ ಅಂತ ತೋರಿಸ್ಕೋಬೇಕು ಅಂತ ಈ ರೀತಿ ಅವತಾರದಲ್ಲಿ ಬಂದಿದ್ಯಾ ಅಂತ ಹೇಳಿ ಮಂಜುಳಮ್ಮ ಕೇಳ್ತಿದ್ದಾಗ ಹಾಗೇನಿಲ್ಲ ಅಂತ ಗೊತ್ತಿಲ್ಲದೆ ಆಗಿರಬಹುದು ಅಂತ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಆ ಮನೆಗೆ ಒಬ್ಬ ವ್ಯಕ್ತಿ ಬರ್ತಾರೆ. ವ್ಯಕ್ತಿ ಬಂದಿದ್ದೆ, ಸರ್ ನೀವು ಪುರೋಹಿತರ ಹತ್ರ ಮಾತಾಡಿಬೇಕು, ರಾಘು ಸರ್ ಮದುವೆ ವಿಶ್ವನ ಅಂತ ಹೇಳಿದ್ರಲ್ವಾ, ನಾನು ಪುರೋಹಿತರ ಹತ್ರ ಮಾತಾಡಿದ್ದೀನಿ, ಸಂಜೆ ಇಷ್ಟರಲ್ಲಿ ಬರ್ತಾರೆ ಅಂದಾಗ ಝಾನ್ಸಿ ಕೆಂಡಾಮಂಡಲ ಆಗ್ಬಿಡ್ತಾಳೆ. ಏನಿದು ನನ್ನ ಮುಂದೆನೇ ನನ್ನ ಗಂಡನ ಮದುವೆ ವಿಶ್ವನ ಮಾತಾಡ್ತಾರ ಅಂತ ತಕ್ಷಣಕ್ಕೆ ರೆಬಲ್ ಆಗಿದೆ. ಏನು ಅನ್ಕೊಂಡಿದ್ಯಾ ನೀನು ಅಂತ ಹೇಳಿ ಟೇಬಲ್ ಮೇಲಿಂದ ಹಾರಿ ಹುಲಿ ಥರ ಚಿರತೆ ಥರ ಜಿಂಕೆ ಥರ ಅವ್ರನ್ನ ಹಿಡ್ಕೊಂಡಿದ್ದೆ, ಕುತ್ತಿಗೆ ಪಟ್ಟಿನ ಮಖಾಡ ಮಲಗಿಸಿದ್ದೆ, ದುರ್ಗಿ ಅವತಾರನ ತಾಳಿದ್ದೆ. ಏನು ಅನ್ಕೊಂಡಿದ್ಯಾ, ಅವನ ಹೆಂಡತಿ ಇಲ್ಲೇ ಇದೆ, ನೀನು ಹೆಂಡತಿ ಇರಬೇಕಿದ್ರೇ ಇನ್ನೊಂದು ಮದುವೆ ಆಗೋಕೆ ಹುಡುಗಿ ನೋಡ್ತೀನಿ ಅಂತ ಹೇಳ್ತಿದ್ಯಾ, ನೀನು ಪುರೋಹಿತರು ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಿದ್ಯಾ ಅಂತ ಝಾನ್ಸಿ ಕೇಳ್ತಿದ್ರೆ, ಅದು ಆಗಲ್ಲ ಮೇಡಮ್, ನಂದೆಲ್ಲ ತಪ್ಪು, ನಿಮ್ಮ ಮಾವನೇ ಹೇಳಿದ್ದು, ನಂದು ಏನೂ ತಪ್ಪಿಲ್ಲ, ನಾನಂತೂ ಇನ್ಯಾವತ್ತೂ ಕೂಡ ರಾಘು ಸರ್ಗೆ ಮದುವೆ ವಿಶ್ವ ಮಾತಾಡೋಕೆ ಬರಲ್ಲ ಅಂತ ಹೇಳಿ ವ್ಯಕ್ತಿ ಎದ್ನೋ ಬಿದ್ನೋ ಅಂತ ಹೋಗ್ಬಿಡ್ತಾರೆ. ಇಲ್ಲಿ ಝಾನ್ಸಿ ಅವತಾರನ
ನೋಡಿದ್ದೆ ಮಾವ ಕೂಡ ಗಡಗಡ ಅಂತಿದ್ದಾರೆ. ಅಯ್ಯೋ ಝಾನ್ಸಿ ಅದು ಹಾಗಲ್ಲ, ನೀನು ಹೋಗಿದ್ದೆ ಅಲ್ವಾ, ಹುಟ್ಟೋಗ್ಬಿಟ್ಟಿಯಲ್ಲ ಹೇಗೂ ಅಂತ ರಾಘು ಮದುವೆ ವಿಷಯ ಮಾತಾಡಿದಷ್ಟೇ, ನೀನು ಇಲ್ಲ ಅಂತ ಹೇಳ್ತಾರೆ. ಇನ್ನು ಮುಂದೆ ನನ್ನ ಗಂಡನ ಮದುವೆ ವಿಷಯ ಮಾತಾಡಿದ್ರೆ ನಾನು ಸುಮ್ಮನಿರುವುದಿಲ್ಲ ಅಂತ ಹೇಳಿ ಝಾನ್ಸಿ ಟಕ್ಕರ್ ಕೊಟ್ಟು ಅಲ್ಲಿಂದ ಹೋಗ್ತಾಳೆ. ನಂತರ ಇಲ್ಲಿ ರಾಘು ಕೂಡ ಬೆಚ್ಚು ಬಿದ್ದಿದ್ದಾರೆ ಝಾನ್ಸಿ ಅವತಾರಕ್ಕೆ. ಏನಪ್ಪಾ ಇದು, ಏನು ಮನುಷ್ಯಳ ಕಾಳಿನ ಏನು ಅಂತ ಅನ್ಕೊಂಡಿದ್ರೆ ಇನ್ನೇನು ಅವತಾರನ ತೋರಿಸ್ಬಿಟ್ಲಲ್ಲ, ಸೈಲೆಂಟ್ ಆಗಿದ್ದಾಳೆ ಅನ್ಕೊಂಡಿದ್ವಿ, ಒಂದಿನ ಕೂಡ ಇಂಥ ಅವತಾರನೇ ನೋಡಿಲ್ಲ ಅಂತ ಹೇಳ್ತಿದ್ರೆ ಅತ್ತ ಕಡೆ ಸಂಗೀತ ನೋಡಲೇಬೇಕಾಗತ್ತೆ ಅಂತ ಹೇಳಿ ಸೌಮ್ಯ ಅವ್ರ ಸಂಗೀತ ರಾಘು ಎರಡನೇ ತಂಗಿ ನೋಡಲೇಬೇಕಾಗತ್ತೆ. ಯಾಕಂದರೆ ಅದಕ್ಕೆ ಇಲ್ಲಿ ಬಂದಿರೋದು ಪರ್ಮನೆಂಟ್ ಆಗಿ ಇರೋದಕ್ಕೆ, ಅಣ್ಣನ ಹೆಂಡತಿಯಾಗಿ ಇರಬೇಕು ಅಂತ ಅಣ್ಣನ ಮೇಲಿನೋ ಪ್ರೀತಿಯಿಂದಾಗಿ ಅವರೆಲ್ಲ ಬಂದಿದ್ದಾರೆ ಹೊರತು ಸುಮ್ಮನೆ ಕಾಟಾಚಾರಕ್ಕೆ ಬಂದಿಲ್ಲ ಅವರು. ಅಂದಮೇಲೆ ತನ್ನ ಗಂಡನ ವಿಷಯಕ್ಕೆ ಬಂದರೆ ತನ್ನ ಗಂಡಂಗೆ ತಾನು ಇದ್ಕೊಂಡು ಎರಡನೇ ಮದುವೆ ಮಾಡ್ತಿದ್ದಾರೆ ಅಂದರೆ ನೋಡ್ಕೊಂಡು ಸುಮ್ಮನೆ ಇರ್ತಾರ. ಅದಕ್ಕೆ ಅವರು ಆ ರೀತಿ ರೆಬಲ್ ಆಗಿದ್ದು. ಇನ್ನೂ ಕೂಡ ಬೇಕಾದಷ್ಟು ನೋಡಬೇಕಾಗತ್ತೆ ಅಂತ ಹೇಳ್ತಿದ್ದಾಗೆ ಈ ಕಡೆ ಮನೆಯವರು ಎಲ್ಲರೂ ಕೂಡ ಗಾಬರಿ ಆಗಿಬಿಡ್ತಾರೆ. ಫೈನಲಿ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೊರಟಿದ್ದಾರೆ. ದೇವಸ್ಥಾನಕ್ಕೆ ಹೊರಡೋ ಸಮಯದಲ್ಲಿ ಕೂಡ ಇಲ್ಲಿ ಝಾನ್ಸಿ ಬಗ್ಗೆನೇ ಅಜ್ಜಿ, ಮಂಜುಳಮ್ಮ, ಪಲ್ಲವಿ ಎಲ್ಲರೂ ಕೂಡ ಮಾತಾಡ್ತಿದ್ದಾರೆ. ನೋಡೋಕೆ ಹೆಂಗಿದ್ದಾಳೆ, ಗಾಳಿ ಉದಿದ್ರೆ ಬಿದೋಗಂಗಿದ್ದಾಳೆ, ಆದರೆ ನೋಡಿದ್ರೆ ಹೆಂಗೆ ರಣಚಂಡಿ ಅವತಾರನೇ ತಾಳ್ಬಿಟ್ಲಲ್ಲ, ಎಲ್ಲಿಂದನಪ್ಪ ಬಂತು ಅವಳಿಗೆ ಅಂತ ಶಕ್ತಿ ಅಂದಾಗ ಗಂಡನ ವಿಷಯಕ್ಕೆ ಬಂದರೆ ಯಾರ ಅಜ್ಜಿ ಸುಮ್ಮನೆ ಇರ್ತಾರೆ. ನೀವೇ ಹೇಳಿದ್ರಲ್ವಾ ಗಂಡನ ವಿಷಯಕ್ಕೆ ಬಂದರೆ ಯಾವ ಹುಡುಗಿ ತಾನೇ ಬಿಟ್ಕೊಡ್ತಾಳೆ ಅಂತ. ಅವತ್ತು ಹೇಳಿದ್ರಲ್ಲ ಸತಿ ಸಾವಿತ್ರಿ ಯಮುನ್ ಜೊತೆ ಹೋರಾಟ ಮಾಡಿ ಗಂಡನ ಉಳಿಸ್ಕೊಂಡ್ಲು ಅಂತ. ಅಂಥದ್ರಲ್ಲಿ ಇನ್ಯಾವುದೋ ಹುಡುಗಿ ಬಂದರೆ ಹೆಂಡತಿ ಸುಮ್ಮನೆ ಬಿಡ್ತಾಳ? ಖಂಡಿತ ಇಲ್ಲ. ಅದಕ್ಕೇನೆ ಝಾನ್ಸಿ ಅದಕ್ಕೆ ಕೂಡ ಆ ರೀತಿ ಮಾಡಿದ್ದು ಅಂತ ಹೇಳ್ತಾರೆ. ಯಾವತ್ತು ಇವಳು ನಮ್ಮ ಮನೆ ಬಿಟ್ಟು ಹೋಗ್ತಾಳೋ ಮೊದಲು ಇವಳನ್ನು ಮನೆ ಬಿಟ್ಟು ಓಡಿಸೋದಕ್ಕೆ ಏನಾದರೂ ಪ್ಲ್ಯಾನ್ ಮಾಡಬೇಕು. ಇವಳು ನಾವು ಅಂದ್ಕೊಂಡಿರೋ ಥರ ಸಾಮಾನ್ಯದವಳಂತೂ ಅಲ್ಲ. ಮೊದಲು ದೇವಸ್ಥಾನಕ್ಕೆ ಹೋಗಿ ದುಷ್ಟಶಕ್ತಿ ನಿವಾರಣೆ ಆಗಲಿ ಅಂತ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ ರಾಘು ಮತ್ತು ಝಾನ್ಸಿ ಬಿಟ್ಟು ಎಲ್ಲರೂ ಕೂಡ ಹೊರಡ್ತಿದ್ದಾರೆ. ಅದ ಕಡೆ ಅನಿತಾ ಅಂತೂ ಇಲ್ಲ ರಾಘು ಮನೆಯಲ್ಲೇ ಝಾನ್ಸಿ ಇದ್ರೂ ಇರಬಹುದು, ಪಲ್ಲವಿ ಸುಳ್ಳು ಹೇಳ್ತಿರ್ಬೋದು ಅಂತ ಹೇಳಿ ನಾನು ಹೋಗಿ ನೋಡಿ ಬರ್ತೀನಿ ಅಂದರೆ ಇಲ್ಲಿ ಅನಿತಾ ಅಮ್ಮ ದಯವಿಟ್ಟು ಬೇಡ ಮಗಳೇ, ಮದುವೆ ಆಗೋಕ್ಕೂ ಮುನ್ನ ಆ ರೀತಿ ಹೋಗಬಾರ್ದು ಅಂತಾರೆ. ಇಲ್ಲಿ ಅಣ್ಣ ಕೂಡ ರಿಕ್ವೆಸ್ಟ್ ಮಾಡ್ಕೋತಾರೆ, ಇಲ್ಲ ಅಣ್ಣ ನಿನ್ನ ಹೆಂಡತಿ ಮಾತನ್ನ ನಂಬೋಕೆ ಆಗೋದಿಲ್ಲ, ಅವತ್ತು ಹೇಗೆಲ್ಲ ಸುಳ್ಳು ಹೇಳಿದ್ಲು, ಡೌಟಿಂದನೇ ಚೌಟ್ರಿಗೆ ಹೋಗಿ ಮದುವೆ ನಿಂತೋಯ್ತಲ್ವ, ಅಂಥ ಪರಿಸ್ಥಿತಿ ನಾನು ತಂದ್ಕೊಳ್ಳೋದಕ್ಕೆ ಇಷ್ಟಪಡುವುದಿಲ್ಲ, ನಾನೇ ಹೋಗಿ ನೋಡಿ ಬರ್ತೀನಿ ಅಂತ ಹೇಳಿ ಅನಿತಾ ಮನೆ ಕಡೆ ಬರ್ತದಾಳೆ. ಅತ್ತ ಕಡೆ ಝಾನ್ಸಿ ಮನೇಲಿ ಯಾರೂ ಇಲ್ಲ, ರಾಯ್ ನಾನು ಹೇಳ್ದಾಗೆ ಬಂದು ರಾಘು ಹತ್ರ ಹೇಳು ಅಂತ ಹೇಳಿ ರಾಯ್ನ ಮನೆ ಕರ್ತದಾಳೆ. ಇತ್ತ ಕಡೆ ರಾಘು ಜೊತೆ ತುಂಬಾ ಪ್ರೀತಿಯಿಂದ ಮಾತಾಡ್ಸೋಕೆ ಕೂತ್ಕೊಂಡ್ರೆ ಝಾನ್ಸಿ ರಾಘು ಅಂತೂ ಬೇಡಮ್ಮ ಬೇಡ, ನಿನ್ನ ಸಹವಾಸನೇ ಬೇಡ ಮೇಡಮ್, ದಯವಿಟ್ಟು ಒಂದು ಹೇಳಿದ್ರೆ ಇನ್ನೊಂದು 4 ಕಟ್ಟಿ ಚಾಡಿ ಹೇಳಿ ಸಂಸಾರ ಮನೇನ ಮನಸ್ಸನ್ನು ಚೂರು ಮಾಡಿಬಿಡ್ತೀರಾ, ನೀವು ತಂದಿಟ್ಟು ತಮಾಷೆ ನೋಡ್ತೀರಾ, ನಿಮ್ಮ ಸಹವಾಸನೇ ಬೇಡ ನನಗೆ ಅಂತ ರಾಘು ಝಾನ್ಸಿಗೆ ಹೇಳ್ತಿದ್ದಾರೆ. ಅಷ್ಟರಲ್ಲಿ ರಾಯ್ ಬರ್ತಾರೆ, ಅಳ್ತಿದ್ದಾರೆ. ಸಂಪತ್ ಕುಮಾರ್ ಸರ್ ಮನಸ್ಸು ಸರಿ ಇಲ್ಲ, ಒಡೆದು ಹೋಗಿದೆ, ಯಾಕಂದರೆ ನೀವಿಬ್ರು ಚೆನ್ನಾಗಿಲ್ಲ ಅನ್ನೋ ಸತ್ಯ ಗೊತ್ತಾಗಿದೆ ಅವ್ರಿಗೆ, ಹಾಗಾಗಿ ಮಾನಸಿಕವಾಗಿ ನಿಜವಾಗ್ಲೂ ಕುಸಿದು ಹೋಗ್ತಿದ್ದಾರೆ. ದಯವಿಟ್ಟು ನೀವಿಬ್ಬರು ಚೆನ್ನಾಗಿರೋ ಥರ ನಡ್ಕೊಂಡ್ರೆ ನಾನು ಹೇಗೋ ವಿಡಿಯೋ ಮಾಡ್ಕೊಂಡು ಹೋಗಿ ಅವ್ರಿಗೆ ತೋರಿಸ್ಬಿಡ್ತೀನಿ, ನೀವಿಬ್ಬರು ಚೆನ್ನಾಗಿ ಸಂಸಾರ ಮಾಡ್ತಿರೋ ಥರ, ನೀವು ಚೆನ್ನಾಗಿ ಖುಷಿಯಾಗಿರೋ ಥರ ನಡ್ಕೊಳ್ಳಿ, ನಾಟಕ ಮಾಡಿ ಅಂತ ರಾಯ್ ಕೇಳ್ಕೊಂಡಾಗ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಇದು ಸಾಧ್ಯ ಇಲ್ಲ ಅಂತ ಹೇಳಿ ರಾಘವೇಂದ್ರ ಅವರು ಹೇಳ್ತಾರೆ. ಹೌದಾ, ಹಾಗಿದ್ರೆ ಸರಿ ಆಯಿತು, ಸಂಪತ್ ಕುಮಾರ್ ಸರ್ಗೆ ಏನಾದರೂ ಆದರೆ ಖಂಡಿತ ಅದಕ್ಕೆ ನೀವೇ ಕಾರಣ ಆಗಿರ್ತೀರ ರಾಘು ಸರ್, ಖಂಡಿತ ನನ್ನ ಶಾಪ ನಿಮಗೆ ಬಿಡುವುದಿಲ್ಲ, ಈ ರೀತಿ ಎಲ್ಲ ಮಾಡುವುದಾ ಹಾಗೆ ಹೀಗೆ ಅಂದಾಗ ಸರಿ ಆಯಿತು ಅಂತ ಹೇಳಿ ಇಲ್ಲಿ ಝಾನ್ಸಿ ರಾಘು ಒಪ್ಕೋತಾರೆ. ಫೈನಲಿ ಇಲ್ಲಿ ರಾಘು ಝಾನ್ಸಿ ಜೊತೆ ತುಂಬಾ ಪ್ರೀತಿಯಿಂದ ಇರೋ ರೀತಿ ನಡ್ಕೋತಿದ್ದಾರೆ. ಅದೇ ಸಮಯಕ್ಕೆ ಅನಿತಾ ಎಂಟ್ರಿ ಕೊಡ್ತಿದ್ದಾಳೆ. ಫೈನಲಿ ಮೆಗಾ ಟ್ವಿಸ್ಟ್, ಈ ಕಡೆ ಅನಿತಾ ವರ್ಸಸ್ ಝಾನ್ಸಿ ಕತೆ ಶುರುವಾಗ್ತದೆ. ಇಲ್ಲಿ ಝಾನ್ಸಿ ತನ್ನ ಗಂಡನಿಗೋಸ್ಕರ ಹೋರಾಟಕ್ಕೆ ಇರ್ತಿದ್ರೆ ಇತ್ತ ಕಡೆ ಅನಿತಾ ರಾಘುನ ಪಡ್ಕೊಳ್ಳೇಬೇಕು ಅಂತ ಜೊತೆಗೆ ಬಿತ್ತಿದ್ದಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ಇದನ್ನೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ನಾವು ವೀಚುಗೆ ವೀಚ್ ಮಾಡೋದನ್ನು ಮರಿಬೇಡಿ.